ವಿಲಿಯಂ ಬ್ಲೇಕ್ ಅವರ ಪೋಯಮ್ ಲಂಡನ್ ಇದರ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಲಿಯಂ ಬ್ಲೇಕ್ಸ್ ಪೋಯಮ್ ಲಂಡನ್ ಗಿವ್ಸ್ us a sad and powerful picture of the city of London during the late 18th century. ಸುಮಾರು 18ನೇ ಶತಮಾನದಲ್ಲಿ ಕೈಗಾರಿಕಾ ಕ್ರಾಂತಿಯಿಂದಾಗಿ ಲಂಡನ್ ನಗರದಲ್ಲಿ ಅನೇಕ ಫ್ಯಾಕ್ಟರಿಗಳು ಆರಂಭ ಆಗ್ತವೆ ಮತ್ತು ಜನಗಳೇನಿದ್ರು ಅಂದರೆ ಬಡ ಜನಗಳೇನಿದ್ರು ಆ ಕೂಲಿ ಕಾರ್ಮಿಕರಾಗಿ ಕೆಲಸಕ್ಕೆ ಸೇರಿಕೊಳ್ತಾರೆ. ಅವರ ಒಂದು ಜೀವನ ಏನಿತ್ತೋ ಅದು ತುಂಬಾ ದುಸ್ತರ ಆಗುತ್ತೆ. ಅದರ ಜೊತೆಗೆ ಮಕ್ಕಳು, ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ತುಂಬಾ ಕಷ್ಟಪಡಬೇಕಾದಂತಹ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಸೊ ಇಂತಹ ಒಂದು ಸ್ಯಾಡ್ ಥೀಮ್ಸ್ಗಳನ್ನು ತೆಗೆದುಕೊಂಡು ಪೋಯೆಟ್ ಅವರು ಈ ಒಂದು ಪೋಯಮಲ್ಲಿ ತಮ್ಮ ಒಂದು ಅನಿಸಿಕೆಗಳನ್ನು ಬರಿತಾ ಹೋಗ್ತಾರೆ. ವಿದ್ಯಾರ್ಥಿಗಳೇ, ಇನ್ ಜಸ್ಟ್ 4 ಶಾರ್ಟ್ ಸ್ಟಾಂಜಾಸ್ ಅಂದರೆ ಸುಮಾರು 4 ಸ್ಟಾಂಜಗಳನ್ನು ನಾವು ನೋಡ್ತೇವೆ ಈ ಒಂದು ಪೋಯಮಲ್ಲಿ. ಬ್ಲೇಕ್ ಶೋಸ್ ಹೌ ಪೀಪಲ್ ಇನ್ ದ ಸಿಟಿ ಆರ್ ಟ್ರ್ಯಾಪ್ಡ್, ಪುವರ್ ಆ್ಯಂಡ್ ಅನ್ಹ್ಯಾಪಿ. ಸೊ ಆ ಒಂದು ಲಂಡನ್ ನಗರದಲ್ಲಿ ಜನಗಳು ಯಾವ ರೀತಿ ಬಡತನಕ್ಕೆ ಒಳಗಾದರು, ಅಸಂತೋಷಕ್ಕೆ ಒಳಗಾದರು ಮತ್ತು ಈ ಒಂದು ಬ್ಯುಸಿ ಲೈಫಲ್ಲಿ ಸಿಲುಕಿಕೊಂಡ್ರು, ಟ್ರ್ಯಾಪ್ ಆಗೋದ್ರು ಅಂತಕ್ಕಂಥದ್ದನ್ನು ಈ ಒಂದು ಪೋಯಮ್ ಮೂಲಕ ತಿಳಿದುಕೊಳ್ತೇವೆ. The poem reflects his anger at social problems, government control and the suffering of ordinary people. ಸೊ ಈ ಒಂದು ಪೋಯೆಟ್ ಮೂಲಕ ತಮ್ಮ ಒಂದು ಕೋಪವನ್ನು ನಮ್ಮ ಪೋಯೆಟ್ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರಿಗೆ ಕೋಪ ಇದೆ. ಯಾವುದರ ಕುರಿತು ಕೋಪ ಇದೆಯಪ್ಪ ಅಂದರೆ ಸೋಷಿಯಲ್ ಪ್ರಾಬ್ಲಮ್ಸ್ ಅಂದರೆ ಸಮಾಜದಲ್ಲಿರ್ತಕ್ಕಂತಹ ಸಮಸ್ಯೆಗಳ ಕುರಿತು ಅವರಿಗೆ ಒಂದು ಕೋಪ ಇದೆ. ಗವರ್ನಮೆಂಟ್ ಕಂಟ್ರೋಲ್ ಅಂದರೆ ಜನಗಳನ್ನು ಸರ್ಕಾರ ಅಂದರೆ ಆಳ್ತಕ್ಕಂತಹ ಸರ್ಕಾರ ಏನಿತ್ತೋ ಯಾವ ರೀತಿ ನಿಯಂತ್ರಣ ಮಾಡುತ್ತೆ ಅದರ ಕುರಿತು ಕೂಡ ಅವ್ರಿಗೆ ಕೋಪ ಇದೆ. ಆ್ಯಂಡ್ ದ ಸಫರಿಂಗ್ ಆಫ್ ಆರ್ಡಿನರಿ ಪೀಪಲ್, ಜನಗಳು ಅಂದರೆ ಸಾಮಾನ್ಯ ಜನಗಳು ಏನು ಕಷ್ಟಕ್ಕೆ ಒಳಗಾಗಿದ್ರು, ದುಃಖಕರ ಜೀವನವನ್ನು ನಡೆಸ್ತಾ ಇದ್ರು, ಅವರನ್ನು ಕಂಡು ನಮ್ಮ ಪೋಯೆಟ್ ಮನಸ್ಸಲ್ಲಿ ಕೋಪ ಮೂಡ್ತಾ ಇದೆ. ದ ಪೋಯಮ್ ಬಿಗಿನ್ಸ್ ವಿತ್ ದ ಸ್ಪೀಕರ್ ವಾಕಿಂಗ್ ಥ್ರೂ ದ ಸ್ಟ್ರೀಟ್ಸ್ ಆಫ್ ಲಂಡನ್. ಸೊ ನಮ್ಮ ಪೋಯೆಟ್ ಏನು ಮಾಡ್ತಾರೆ, ಆ ಒಂದು ಬೀದಿಗಳಲ್ಲಿ ನಡೀತಾರೆ, ಅಲ್ಲಿರ್ತಕ್ಕಂತಹ ಜನಗಳನ್ನು, ಅಲ್ಲಿರ್ತಕ್ಕಂತಹ ಪರಿಸ್ಥಿತಿಯನ್ನು ಕಣ್ಣಾರೆ ಕಾಣ್ತಾರೆ. ಹಿ ಸೀಸ್ ಪೇನ್, ನೋವನ್ನು ಕಾಣ್ತಾರೆ ಅವರು. ಆ್ಯಂಡ್ ವೀಕ್ನೆಸ್ ಆನ್ ಎವ್ರಿ ಪರ್ಸನ್ಸ್ ಫೇಸ್, ತಮ್ಮ ಎದುರುಗಡೆ ಸಿಗ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯ ಮುಖದಲ್ಲಿ ನೋವನ್ನು ಅವರು ಗಮನಿಸ್ತಾರೆ ಮತ್ತು ಅವರಲ್ಲಿರ್ತಕ್ಕಂತಹ ದೌರ್ಬಲ್ಯವನ್ನು ಅವರು ಗಮನಿಸ್ತಾ ಹೋಗ್ತಾರೆ. ದ ಸ್ಟ್ರೀಟ್ಸ್ ಆ್ಯಂಡ್ ಈವನ್ ದ ರಿವರ್ ಥೇಮ್ಸ್ ಆರ್ ನಾಟ್ ಫ್ರೀ, ಅಲ್ಲಿರ್ತಕ್ಕಂತಹ ಬೀದಿಗಳು ಏನಿದ್ವೋ ಅವುಗಳು ಫ್ರೀ ಆಗಿಲ್ಲ. ಅದರ ಜೊತೆಗೆ ರಿವರ್ ಥೇಮ್ಸ್ ಏನು ಹರಿತಾ ಇದೆಯೋ ಲಂಡನ್ ನಗರದಲ್ಲಿ ಅದು ಕೂಡ ಫ್ರೀ ಆಗಿಲ್ಲ. ದೇ ಆರ್ ಓನ್ಡ್, ರೂಲ್ಡ್ ಆ್ಯಂಡ್ ಲಿಮಿಟೆಡ್ ಬೈ ದ ಗವರ್ನಮೆಂಟ್ ಆರ್ ರಿಚ್ ಪೀಪಲ್. ಆ ಬೀದಿಗಳು ಯಾವುದೋ ಒಬ್ಬ ಶ್ರೀಮಂತನ ಅಥವಾ ಆಳ್ತಕ್ಕಂತಹ ವರ್ಗದ ಜನಗಳಿಗೆ ಸೇರಿರ್ತಕ್ಕಂಥದ್ದಾಗಿದೆ. ಅದರ ಜೊತೆಗೆ ನ್ಯಾಚುರಲ್ ಥಿಂಗ್ ಆಗಿರ್ತಕ್ಕಂತಹ ರಿವರ್ ಕೂಡ ಈ ಜನಗಳಿಂದ ಕಂಟ್ರೋಲ್ಗೆ ಒಳಗಾಗ್ತಾ ಇದೆ. ಎವ್ರಿವೇರ್ ಹಿ ಲುಕ್ಸ್ ಹಿ ಸೀಸ್ ಪೀಪಲ್ಸ್ ಫೇಸಸ್ ಮಾರ್ಕ್ಡ್ ಬೈ ವೀಕ್ನೆಸ್, ಸ್ಯಾಡ್ನೆಸ್ ಆ್ಯಂಡ್ ಸಫರಿಂಗ್. ಯಾವುದೇ ಕಡೆ ನೋಡಲಿ, ಯಾರ ಮುಖವನ್ನಾದರೂ ನೋಡಲಿ, ಅವರ ಮುಖದಲ್ಲಿ ಒಂದು ವೀಕ್ನೆಸ್ಸನ್ನು ಇವರು ಕಾಣ್ತಾರೆ, ಒಂದು ಬೇಸರವನ್ನು ಕಾಣ್ತಾರೆ ಮತ್ತು ನೋವುಗಳನ್ನು ಕಾಣ್ತಾರೆ. ದಿಸ್ ಶೋಸ್ ದಟ್ ಸಫರಿಂಗ್ ಇಸ್ ನಾಟ್ ಹಿಡನ್. ಸೊ ಆ ಒಂದು ಪಟ್ಟಣದಲ್ಲಿರ್ತಕ್ಕಂತಹ ಜನಗಳನ್ನು ಗಮನಿಸಿದರೆ ಆ ನೋವು ಅಂತಕ್ಕಂಥದ್ದು ಯಾವುದೋ ಮೂಲೆಯಲ್ಲಿ ಅದು ಕುಳಿತಿಲ್ಲ, ತಾಂಡವವನ್ನೇ ಆಡ್ತಾ ಇದೆ ಆ ಸಿಟಿಯ ಒಳಗಡೆ. ಇಟ್ ಈಸ್ ರಿಟನ್ ಆನ್ ಪೀಪಲ್ಸ್ ಫೇಸಸ್, ಜನಗಳ ಮುಖದ ಮೇಲೇ ಬರೆದು ಬಿಟ್ಟಿದೇನೋ ಅಂದರೆ ನೋಡುಗರಿಗೆಲ್ಲರಿಗೂ ಗೊತ್ತಾಗಬೇಕು ಅಲ್ಲಿ ನೋವು ಅಂತಕ್ಕಂಥದ್ದು ತುಂಬಿರೋದು. ಇಟ್ ಅಫೆಕ್ಟ್ಸ್ ಎವ್ರಿ ಮ್ಯಾನ್, ವುಮೆನ್ ಆ್ಯಂಡ್ ಚೈಲ್ಡ್, ಅಲ್ಲಿ ವಾಸ ಮಾಡ್ತಕ್ಕಂತಹ ಪುರುಷ ಇರ್ಬೋದು, ಹೆಣ್ಮಕ್ಳಿರ್ಬೋದು ಮತ್ತು ಚಿಕ್ಕ ಮಕ್ಕಳಿರ್ಬೋದು, ಅವರೆಲ್ಲರ ಮುಖದ ಮೇಲೇನೂ ಕೂಡ ನೋವು ಕಾಣಿಸ್ತಾ ಇದೆ. ದ ಸೆಕೆಂಡ್ ಸ್ಟಾಂಜಾ ಫೋಕಸಸ್ ಆನ್ ದ ಸೌಂಡ್ ಆಫ್ ಸಫರಿಂಗ್. The people are trapped not only by outside forces but also by their own thoughts and fears. ಕೇವಲ ಹೊರ ಜಗತ್ತಿನಿಂದ ಮಾತ್ರ ಇವರು ಬಂಧನಕ್ಕೆ, ನೋವಿಗೆ ಒಳಗಾಗಿಲ್ಲ, ಅವರ ವಿಚಾರಗಳು ಕೂಡ ಇವರನ್ನು ನೋವಿಗೆ ಸಿಲುಕುವಂತೆ ಮಾಡಿದವೆ ಅಂತೇಳಿ ಪೋಯೆಟ್ ಹೇಳ್ತಾರೆ. ಅವರ ಮನಸ್ಸಿನಲ್ಲಿನೇ ಈ ಒಂದು ಅಸಂತೋಷ ಅಂತಕ್ಕಂಥದ್ದು ಮನೆ ಮಾಡಿಬಿಟ್ಟಿದೆ ಅಂತೇಳಿ ಹೇಳ್ತಾರೆ. He hears the cities of men, he hears the cries of men, women and children. ಈ ಒಂದು ಹೆಣ್ಣು ಮಕ್ಕಳಿರ್ಬೋದು, ಗಂಡು ಮಕ್ಕಳಿರ್ಬೋದು, ಚಿಕ್ಕ ಮಕ್ಕಳಿರ್ಬೋದು, ಇವರೆಲ್ಲರೂ ಕ್ರೈ ಅಂದರೆ ಅಳತಕ್ಕಂಥದ್ದು, ಏನು ಅಳತಕ್ಕಂತಹದ್ದಿತ್ತೋ ಅದನ್ನು ಇವರು ಕೇಳಿಸ್ಕೊಳ್ತಾರೆ. ಹಿ ಸೇಸ್ ದೀಸ್ ಕ್ರೈಸ್ ಆರ್ ಲೈಕ್ ಮೈಂಡ್ ಫೋರ್ಜ್ಡ್ ಮೆನಾಕಲ್ಸ್ ವಿಚ್ ಮೀನ್ಸ್ ಚೈನ್ಡ್ ಕ್ರಿಯೇಟೆಡ್ ಬೈ ದ ಮೈಂಡ್. ಸೊ ಈ ಒಂದು ಚೈನ್ಸ್ ಏನಿದ್ದಾವೋ ಆ ವ್ಯಕ್ತಿಗಳೇ ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂತಹ ಚೈನ್ಸ್ಗಳಾಗಿದ್ದಾವೆ, ಅಂದರೆ ಮನಸ್ಸಿನ ಬಂಧನಕ್ಕೆ ಇವರು ಒಳಗಾಗಿಬಿಟ್ಟಿದ್ದಾರೆ ಅಂತೇಳಿ ಪೋಯೆಟ್ ಹೇಳ್ತಾರೆ. ಪೀಪಲ್ ಆರ್ ಟ್ರ್ಯಾಪ್ಡ್ ನಾಟ್ ಜಸ್ಟ್ ಬೈ ಪಾವರ್ಟಿ and government control but also by their own fear and hopeless ಥಾಟ್ಸ್. ಕೇವಲ ಈ ಜನಗಳು ಬಡತನಕ್ಕೆ ಸಿಲುಕಿ
ಮತ್ತು ಸರ್ಕಾರದ ಹಿಡಿತಕ್ಕೆ ಸಿಲುಕಿ ಕಂಟ್ರೋಲ್ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಅವರಲ್ಲಿ ಅಂದರೆ ಅವರ ಮನಸ್ಸಿನಲ್ಲಿ ಭಯ ಇದೆ. ಆ ಭಯದ ಬಂಧನಕ್ಕೆ ಇವರು ಒಳಗಾಗಿದ್ದಾರೆ. ತಮ್ಮಲ್ಲಿರ್ತಕ್ಕಂತಹ ಹೋಪ್ಲೆಸ್ ಥಾಟ್ಸ್ಗಳಿಗೆ ಇವರೆಲ್ಲರೂ ಕೂಡ ಒಳಗಾಗಿದ್ದಾರೆ ಅಂತ ಹೇಳ್ತಾರೆ. ಇಟ್ ಈಸ್ ಆಸ್ ಇಫ್ ದೇ ಬಿಲೀವ್ ದೇ ಕೆನಾಟ್ ಎಸ್ಕೇಪ್, ಸೊ ದೇ ರಿಮೇನ್ ಇನ್ ಮೆಂಟಲ್ ಸ್ಲೇವರಿ. ಅವರು ಅಂದ್ಕೊಂಡ್ಬಿಟ್ಟಿದ್ದಾರೆ ನಾವು ಈ ಒಂದು ಕಷ್ಟಗಳಿಂದ ಪಾರಾಗಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅವರೇನೆ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. In the third stanza, Blake gives examples of the worst kinds of suffering in London. He talks about chimney sweepers. ನಮ್ಮ ಪೊಯೆಟ್ ಆ ಒಂದು ಲಂಡನ್ ನಗರದಲ್ಲಿರ್ತಕ್ಕಂತಹ ನೋವನ್ನು ಅನುಭವಿಸ್ತಕ್ಕಂತಹ ಜನಗಳ ಕುರಿತು ಇಲ್ಲಿ ಮಾತನಾಡ್ತಾ ಇದ್ದಾರೆ. ಮೊದಲನೇದಾಗಿ ಅವರು ಹೇಳ್ತಕ್ಕಂಥದ್ದು ಚಿಮ್ನಿ ಸ್ವೀಪರ್ಸ್ಗಳು, ಅಂದರೆ ಆ ಫ್ಯಾಕ್ಟ್ರಿಗಳ ಚಿಮ್ನಿಗಳನ್ನು ಕ್ಲೀನ್ ಮಾಡ್ತಕ್ಕಂತಹವ್ರ ಬಗ್ಗೆ. ಅವ್ರು ಯಾರು ಬೇರೆ ವ್ಯಕ್ತಿಗಳಲ್ಲ, ಹೂ ಆರ್ ಯೂಸ್ವಲಿ ಪುವರ್ ಚಿಲ್ಡ್ರನ್, ಚಿಕ್ಕ ಮಕ್ಕಳೇನಿರ್ತಾ ಇದ್ರು ಅವರೇ ಈ ಒಂದು ಚಿಮ್ನಿ ಸ್ವೀಪರ್ಸ್ ಕೆಲಸವನ್ನು ಮಾಡ್ತಾಯಿದ್ರು. ದೇ ವರ್ ಫೋರ್ಸ್ಡ್ ಟು ಕ್ಲೈಂಬ್ ಆ್ಯಂಡ್ ಕ್ಲೀನ್ ಡೇಂಜರಸ್ ಚಿಮ್ನೀಸ್. ಅದೊಂದು ತುಂಬಾ ದುಸ್ಸಾಹಸದ ಕೆಲಸ ಆಗಿರುತ್ತೆ, ತುಂಬ ಡೇಂಜರಸ್ ಕೆಲಸ ಆಗಿರುತ್ತೆ. ಯಾಕೆಂದರೆ ಆ ಚಿಕ್ಕ ಮಕ್ಕಳು ಆ ಒಂದು ಫ್ಯಾಕ್ಟ್ರಿಗಳಲ್ಲಿರ್ತಕ್ಕಂತಹ ಚಿಮ್ನಿಗಳ ಮೇಲೆ ಏರಿ ಅಲ್ಲಿ ತುಂಬಿರ್ತಕ್ಕಂತಹ ಆ ಒಂದು ಧೂಳು ಏನಿರುತ್ತೋ, ಆ ಹೊಗೆಯಿಂದ ತುಂಬಿರ್ತಕ್ಕಂತಹ ಒಂದು ಏನಿರುತ್ತೋ ಅದೆಲ್ಲವನ್ನು ಕ್ಲೀನ್ ಮಾಡಬೇಕಾಗಿತ್ತು ಇವರು. ಅದು ತುಂಬ ಡೇಂಜರಸ್. ಎಷ್ಟೋ ಮಕ್ಕಳು ಅಂತಹ ಒಂದು ಚಿಮ್ನಿಗಳನ್ನು ಕ್ಲೀನ್ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಮಕ್ಕಳು ಸತ್ತು ಹೋಗ್ತಕ್ಕಂತಹ ಘಟನೆಗಳನ್ನು ಕೂಡ ಅವರು ನೋಡಿರ್ತಾರೆ. ಸೊ ಅದನ್ನು ಇಲ್ಲಿ ಮೆನ್ಷನ್ ಮಾಡ್ತಾರೆ. ದೇರ್ ಕ್ರೈಸ್ ಬ್ಲೈಟ್ ದ ಚರ್ಚ್ ವಿಚ್ ಬ್ಲೇಕ್ ಕ್ರಿಟಿಸೈಸಸ್ ಫಾರ್ ಇಗ್ನೋರಿಂಗ್ ದೇರ್ ಮಿಸರಿ ಇನ್ಸ್ಟೆಡ್ ಆಫ್ ಪ್ರೊಟೆಕ್ಟಿಂಗ್ ದೆಮ್. ಸೊ ಚರ್ಚ್ಗಳ ಕೆಲಸ ಏನಾಗಬೇಕಾಗಿತ್ತು, ಜನಗಳ ಅಥವಾ ಈ ಚಿಕ್ಕ ಮಕ್ಕಳನ್ನು ರಕ್ಷಣೆಯನ್ನು ಮಾಡಬೇಕಾಗಿತ್ತು. ಈಗ ಮಕ್ಕಳು ಅರಚಾಟ ಮಾಡ್ತಾ ಇದ್ದಾವೆ, ಅಲ್ಲಿ ಸತ್ತು ಹೋಗ್ತಾ ಇದ್ದಾವೆ. ಅವರ ಒಂದು ಕ್ರೈಸ್ ಏನಿತ್ತೋ ಅದು ಚರ್ಚನ್ನೇ ನಾಶಪಡಿಸ್ತಕ್ಕಂತಹ ಒಂದು ಶಕ್ತಿಯನ್ನು ಹೊಂದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ಆ ಚರ್ಚ್ಗಳು ಜನರ ಒಂದು ಸಂಕಷ್ಟಗಳಿಂದ ಪಾರು ಮಾಡ್ತಕ್ಕಂತಹ ಒಂದು ದೇಯೋದ್ದೇಶವನ್ನು ಹೊಂದಿರಬೇಕಾಗಿತ್ತು. ಬಟ್ ಅದನ್ನು ಮರೆತಿರುವ ಕಾರಣ ಚರ್ಚ್ಗಳು ನಾಶ ಆಗ್ತವೆ, ನಾಶಕ್ಕೆ ಕಾರಣ ಆಗುತ್ತೆ ಈ ಮಕ್ಕಳ ಒಂದು ಅಳುವಿಕೆ, ಅರಚಾಟಗಳು ಅಂತೇಳಿ ಹೇಳ್ತಾರೆ. ಈ ಚರ್ಚ್ಗಳ ಕೆಲಸ ಏನಾಗಬೇಕಾಗಿತ್ತು ಅಂದರೆ ಪ್ರೊಟೆಕ್ಟಿಂಗ್ ದೆಮ್, ಅವರನ್ನು ರಕ್ಷಣೆ ಮಾಡಬೇಕಾಗಿತ್ತು ಮಕ್ಕಳನ್ನು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹಿ ಆಲ್ಸೋ ಮೆನ್ಷನ್ಸ್ ಸೋಲ್ಜರ್ಸ್, ಅದರ ಜೊತೆಗೆ ಸೋಲ್ಜರ್ಸ್ ಅಂದರೆ ದೇಶವನ್ನು ಕಾಯ್ತಕ್ಕಂತಹ ಸೈನಿಕರ ಬಗ್ಗೆಯೂ ಕೂಡ ಪೋಯಟ್ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಹೂಸ್ ಬ್ಲಡ್ ರನ್ಸ್ ಡೌನ್ ಪ್ಯಾಲೇಸ್ ವಾಲ್ಸ್, ಆ ಒಂದು ಅರಮನೆಗಳನ್ನು ರಕ್ಷಣೆ ಮಾಡ್ತಕ್ಕಂತಹ ಕೆಲಸ ಅಂದರೆ ಪರಕೀಯರ ದಾಳಿಗಳಿಂದ ಬೇರೆಯವರು ದಾಳಿ ಮಾಡದ ಹಾಗೆ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಸೈನಿಕರ ಕೆಲಸ ಆಗಿರುತ್ತೆ. ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟಾದರೂ ಕೂಡ, ರಕ್ತವನ್ನು ಹರಿಸಿ ಆದರೂ ಕೂಡ ಅವರು ರಾಜರುಗಳನ್ನು ರಕ್ಷಣೆಯನ್ನು ಮಾಡಬೇಕಾಗಿತ್ತು. ಶೋಯಿಂಗ್ ದಟ್ ಕಾಮನ್ ಮೆನ್ ಡೈ ಇನ್ ವಾರ್ಸ್. ಸೊ ಈ ಒಂದು ಸೋಲ್ಜರ್ಸ್ ಯಾರಿದ್ರು ಅವರೆಲ್ಲರೂ ಕೂಡ ಕಾಮನ್ ಮೆನ್ ಆಗಿರ್ತಾರೆ. ರಾಜನ ರಕ್ಷಣೆಗೋಸ್ಕರ ತಮ್ಮ ಪ್ರಾಣವನ್ನೇ ಅವರು ತ್ಯಜಿಸಬೇಕಾಗುತ್ತೆ ವಾರ್ಸ್ ಅಂದರೆ ಯುದ್ಧಗಳಲ್ಲಿ. ವೈಲ್ ಕಿಂಗ್ಸ್ ಆ್ಯಂಡ್ ರೂಲರ್ಸ್ ಸ್ಟೇ ಸೇಫ್ ಆ್ಯಂಡ್ ಪವರ್ಫುಲ್, ರಾಜರುಗಳು ಅಥವಾ ಆಳ್ವಿಕೆಯನ್ನು ಮಾಡ್ತಕ್ಕಂಥವ್ರು ಮಾತ್ರ ಆ ಒಂದು ಪ್ಯಾಲೇಸ್ ಒಳಗಡೆ ಸೇಫ್ ಆಗಿ ರಕ್ಷಣೆಯನ್ನು ಪಡೆದುಕೊಂಡಿರ್ತಾರೆ. ಬ್ಲೇಕ್ ಈಸ್ ಆ್ಯಂಗ್ರಿ ದ್ಯಾಟ್ ಬೋತ್ ದ ಚರ್ಚ್ ಆ್ಯಂಡ್ ದ ಮೊನಾರ್ಕಿ ಅಲೋ ಸಚ್ ಸಫರಿಂಗ್ ಟು ಹ್ಯಾಪನ್. ಸೊ ಈ ಎರಡೂ ಕಾರಣಗಳಿಂದಾಗಿ ಚರ್ಚನ್ನು ಮತ್ತು ಆಡಳಿತ ಮಾಡ್ತಕ್ಕಂಥವರನ್ನು ನಮ್ಮ ಬ್ಲೇಕ್ ಇಲ್ಲಿ ಕೋಪದಿಂದ ನೋಡ್ತಾ ಇದ್ದಾರೆ. ಇನ್ ದ ಫೈನಲ್ ಸ್ಟಾಂಜಾ ಮೂವ್ಸ್ ಟು ದ ನೈಟ್ ಟೈಮ್ ಸ್ಟ್ರೀಟ್ಸ್, ಅಂದರೆ ರಾತ್ರಿಯ ಸಮಯದಲ್ಲಿ ಆ ಲಂಡನ್ ನಗರ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ಫೈನಲ್ ಸ್ಟಾಂಜದಲ್ಲಿ ನೋಡ್ತೇವೆ. ವೇರ್ ಬ್ಲೇಕ್ ಸೀಸ್ ದ ಕ್ರೈಸ್ ಆಫ್ ಯಂಗ್ ಪ್ರಾಸ್ಟಿಟ್ಯೂಟ್ಸ್. ನೋಡಿ, ಆ ಒಂದು ನೈಟ್ ಕತ್ತಲಲ್ಲಿ ಕೂಗ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಯಾರು ಅಳ್ತಾ ಇದ್ದಾರೆ ಅಂದರೆ ಯಂಗ್ ಪ್ರಾಸ್ಟಿಟ್ಯೂಟ್ಸ್ ಅಲ್ಲಿ ಅಳ್ತಾ ಇದ್ದಾರೆ. ಅವರಿಗೆ ಯಾವುದೇ ನೆಲೆ ಇಲ್ಲ. ದೇರ್ ಸಫರಿಂಗ್ ಈಸ್ ಪಾಸ್ಡ್ ಆನ್ ಟು ಇನ್ನೋಸೆಂಟ್ ಬೇಬೀಸ್ ಹೂ ಆರ್ ಬಾರ್ನ್ ಇನ್ ಟು ಎ ವರ್ಲ್ಡ್ ಆಫ್ ಪೇನ್. ಅವರ ಒಂದು ಅಳುವಿಕೆಯಿಂದಾಗಿ ಹುಟ್ಟತಕ್ಕಂತಹ ಮಕ್ಕಳು ತುಂಬ ಕೆಟ್ಟದಾಗಿರ್ತಕ್ಕಂತಹ ಒಂದು ಪರಿಸ್ಥಿತಿಗೆ ಒಳಗಾಗ್ತಾರೆ. ನೋಡಿ, ದೇರ್ ಸಫರಿಂಗ್ ಈಸ್ ಪಾಸ್ಡ್ ಆನ್ ಟು ಇನ್ನೋಸೆಂಟ್ ಬೇಬೀಸ್. ಸೊ ಅನಾಥ ಮಕ್ಕಳುಗಳ ಒಂದು ಕಾರಣ ಇದರಿಂದ ಆಗುತ್ತೆ. ಎಷ್ಟೋ ಮಕ್ಕಳಿಗೆ ಅವರ ಒಂದು ನೋವಿನಿಂದಾಗಿ ಶಾಪ ತಟ್ಟುತ್ತೆ ಅಂತ ಹೇಳ್ತಾ ಇದ್ದಾರೆ. ಬ್ಲೇಕ್ ರೈಟ್ಸ್ ಅಬೌಟ್ ದ ಮ್ಯಾರೇಜ್ ಹರ್ಸ್, ಎ ಶಾಕಿಂಗ್ ಇಮೇಜ್ ದ್ಯಾಟ್ ಕನೆಕ್ಟ್ಸ್ ಮ್ಯಾರೇಜ್ ವಿತ್ ಡೆತ್. ನೋಡಿ, ಹರ್ಸ್ ಅಂದರೆ ನಾವು ಶವಾಗಾರ ಅಂತ ಹೇಳ್ತೇವೆ. ಸೊ ಇಲ್ಲಿ ಮ್ಯಾರೇಜ್ ಹರ್ಸ್ ಅಂತೇಳಿ ಹೇಳ್ತಾ ಇದ್ದಾರೆ. ಇಟ್ ಸಜೆಸ್ಟ್ಸ್ ದ್ಯಾಟ್ ಲವ್ ಆ್ಯಂಡ್ ಫ್ಯಾಮಿಲಿ ಲೈಫ್ ಆರ್ ಡಿಸ್ಟ್ರಾಯ್ಡ್ ಬೈ ಡಿಸೀಸ್, ಪಾವರ್ಟಿ ಆ್ಯಂಡ್ ಕರಪ್ಷನ್ ಇನ್ ದ ಸಿಟಿ. ಸೊ ಈ ರೀತಿ ಆ ಲಂಡನ್ ನಗರದಲ್ಲಿ ವಾಸ ಮಾಡ್ತಕ್ಕಂತಹ ಜನಗಳು ಒಂದು ಫ್ಯಾಮಿಲಿಯ ಒಂದು ಬಂಧನಕ್ಕೆ ಒಳಗಾಗಿಲ್ಲ. ಅಲ್ಲಿ ಒಂದು ಫ್ಯಾಮಿಲಿ ಅಥವಾ ಒಂದು ಕುಟುಂಬದ ಮೌಲ್ಯಗಳಿಗೆ ಬೆಲೆನೇ ಇಲ್ಲ. ಅಲ್ಲಿರ್ತಕ್ಕಂತಹ ರೋಗಗಳು, ಅಲ್ಲಿರ್ತಕ್ಕಂತಹ ಒಂದು ಬಡತನ ಮತ್ತು ಭ್ರಷ್ಟಾಚಾರ, ಈ ವ್ಯವಸ್ಥೆಗಳಿಂದಾಗಿ ಜನಗಳು ಸಂಪೂರ್ಣವಾಗಿ ಹಾಳಾಗಿ ಹೋಗಿಬಿಟ್ಟಿದ್ದಾರೆ.
Overall, the poem shows Blake's deep anger at social injustice. London is not shown as a city of progress or wealth, but as a place filled with misery, inequality and control. ಸೊ ಈ ಒಂದು ಪೋಯಮಲ್ಲಿ ಲಂಡನ್ ನಗರವನ್ನು ನಮ್ಮ ಪೋಯೆಟ್ ಹೊಗಳ್ತಾ ಇಲ್ಲ, ಅದರ ಬದಲಾಗಿ ಅವರು ಅಲ್ಲಿರ್ತಕ್ಕಂತಹ ನೋವನ್ನು ಮತ್ತು ಅಸಮಾನತೆಯನ್ನು ಮತ್ತು ಯಾವ ರೀತಿ ಜನಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಲಾಗಿದೆ ಅಂತಕ್ಕಂತಹ ಘಟನೆಗಳನ್ನು ಅವರು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿ ಕ್ರಿಟಿಸೈಸಸ್ ದ ಗವರ್ನಮೆಂಟ್ ಫಾರ್ ರಿಸ್ಟ್ರಿಕ್ಟಿಂಗ್ ಫ್ರೀಡಮ್. ಸೊ ಸರ್ಕಾರವನ್ನು ಅವರು ವಿಮರ್ಶೆ ಮಾಡ್ತಾ ಇದ್ದಾರೆ, ಯಾಕೆಂದರೆ ಜನಗಳ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡು ಅವರನ್ನು ರೆಸ್ಟ್ರಿಕ್ಷನಲ್ಲಿ ಇಡಲಾಗಿದೆ. ದ ಚರ್ಚ್ ಫಾರ್ ಇಗ್ನೋರಿಂಗ್ ಸಫರಿಂಗ್. ಚರ್ಚ್ ಅಂದರೆ ಈ ಚರ್ಚ್ಗಳೇನಿದ್ವು ಅವು ಜನಗಳ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂತಹ ಕೆಲಸವನ್ನು ಮಾಡಬೇಕಾಗಿತ್ತು, ಬಟ್ ಅದನ್ನು ಅವರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದ ಮೊನಾರ್ಕಿ ಫಾರ್ ಲಿವಿಂಗ್ ಇನ್ ಸೇಫ್ಟಿ ವೈಲ್ ಅದರ್ಸ್ ಡೈ. ಸಾಮಾನ್ಯ ಜನಗಳು ಸತ್ತು ಹೋಗ್ತಾ ಇದ್ದಾರೆ, ಈ ಮೊನಾರ್ಕಿ ಆಡಳಿತ ಮಾಡ್ತಕ್ಕಂತಹ ಶ್ರೀಮಂತ ವರ್ಗ ಏನಿತ್ತು ಅವರು ತುಂಬ ಸೇಫ್ ಆಗಿರ್ತಕ್ಕಂತಹ ಒಂದು ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಹಿ ಶೋಸ್ ಹೌ ಆರ್ಡಿನರಿ ಪೀಪಲ್ ಆರ್ ಟ್ರ್ಯಾಪ್ಡ್ ನಾಟ್ ಓನ್ಲಿ ಬೈ ಪಾವರ್ಟಿ ಬಟ್ ಆಲ್ಸೋ ಬೈ ದ ಚೈನ್ಸ್ ಇನ್ ದೇರ್ ಮೈಂಡ್ಸ್. ಲಂಡನ್ ಈಸ್ ಎ ಪವರ್ಫುಲ್ protest poem. It uses simple but strong images to show how a great city is full of pain, sadness and corruption. Through this poem, Blake gives a voice to the poor, the children and the soldiers and the women who were forgotten by society. His message is clear. True freedom and happiness cannot exist where there is oppression, inequality and suffering. ಫೈನಲ್ ಆಗಿ ಹೇಳೋದಾದರೆ ಪೋಯೆಟ್ ಅವರು ಅಂದಿನ ಸಮಾಜದಲ್ಲಿ ಎದುರಿಸ್ತಕ್ಕಂತಹ ಸಾಮಾನ್ಯ ಜನಗಳು ಯಾವ ರೀತಿಯ ಸಂಕಷ್ಟಕ್ಕೆ ಒಳಗಾಗಿದ್ರು ಅಂತಕ್ಕಂತಹ ವಿಷಯಗಳನ್ನು ತೆಗೆದುಕೊಂಡು ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಜನಗಳ ಒಂದು ಸ್ವಾತಂತ್ರ್ಯವನ್ನು, ಅವರ ಒಂದು ಬದುಕ್ತಕ್ಕಂತಹ ಹಕ್ಕನ್ನು ಕಿತ್ತುಕೊಂಡಂತಹ ಅಂದಿನ ಸಮಾಜದ ಆಡಳಿತ ವರ್ಗವನ್ನು ಕೂಡ ಅವರು ಇಲ್ಲಿ ತಿರಸ್ಕಾರದಿಂದ ಕೋಪದಿಂದನೇ ನೋಡ್ತಾ ಇದ್ದಾರೆ. ಡಿಯರ್ ಸ್ಟೂಡೆಂಟ್ಸ್, ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಅದರ ಜೊತೆಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಅದರ ಟೈಟಲನ್ನು ಕಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ಐ ವಿಲ್ ಟ್ರೈ ಟು ಅಪ್ಲೋಡ್ ದ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.